ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಉಪ್ಪಾರಳ್ಳಿ ಗ್ರಾಮದಲ್ಲಿ ನಡೆದಂತಹ ಶ್ರೀ ಮದ್ದೂರಾಮಾದೇವಿ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರವರು ಉದ್ಘಾಟನೆಯನ್ನು ಮಾಡಿದರು. ಬಳಿಕ ಉತ್ತಮ ರಾಸುಗಳ ಮಾಲೀಕರಿಗೆ ಬಹುಮಾನಗಳನ್ನು ಸಹ ವಿತರಣೆ ಮಾಡುವ ಕಾರ್ಯವನ್ನು ಮಾಡಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದಂತಹ BN ಗೋಪಾಲ್ಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ CN ನಾರಾಯಣಸ್ವಾಮಿ, ಜಾತ್ರಾ ಆಚರಣಾ ಸಮಿತಿ ಅಧ್ಯಕ್ಷ C ಮುನಿಯಪ್ಪ, BDCC ಬ್ಯಾಂಕ್ ಉಪಾಧ್ಯಕ್ಷ ಪೂಜ್ಯನಗರ ಕೃಷ್ಣಮೂರ್ತಿ, ಬಮೂಲ್ ನಿರ್ದೇಶಕ LNT ಮಂಜುನಾಥ್, BMRDA ಸದಸ್ಯರಾದ ಡಾಕ್ಟರ್ HM ಸುಬ್ಬರಾಜು, ಕೊಳ್ಳೂರು ಸುರೇಶ್, ಅನಗೊಂಡನಹಳ್ಳಿ ಕಾಂಗ್ರೆಸ್ ಮುಖಂಡ ಬೋಧನಸಳ್ಳಿ ಪ್ರಕಾಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ DT ವೆಂಕಟೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿಂದು, PDO ಚೇತನ್ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ, ಬೆಳೆಯುತ್ತಿರುವ ತಂತ್ರಜ್ಞಾನ ಯುಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಕೃಷಿಯಿಂದ ರೈತರು ವಿಮುಖರಾಗುತ್ತಿದ್ದಾರೆ. ಆದರೆ ಪೂರ್ವಿಕರು ಆಚರಣೆ ಮಾಡಿಕೊಂಡು ಬಂದಿರುವಂತಹ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ಕಿವಿ ಮಾತನ್ನ ಹೇಳಿದರು. ರಾಜ್ಯದ ಸರ್ಕಾರ ಮನಗೊಂಡು ಇವತ್ತು ಕಳೆದ ಒಂದು ತಿಂಗಳಿಂದಗಡೆ ನಮ್ಮ ಅವರಾದಂತಹ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ನಮ್ಮ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಪಶು ಚಿಕಿತ್ಸಾಲಯದಲ್ಲೇ ಸುಮಾರು 70 ಲಕ್ಷ ರೂಪಾಯಿಯಷ್ಟು ಸವಲತ್ತುಗಳನ್ನ ಇವತ್ತು ನಮ್ಮ ರೈತರಿಗೆ ತೋಟಗಾರಿಕೆ ಇಲಾಖೆಯಿಂದ, ಪಶುಸಂಗೋಪನೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ, ರೇಷ್ಮೆ ಇಲಾಖೆಯಿಂದ ಈ 4 ಇಲಾಖೆಗಳಿಂದ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು 70 ಲಕ್ಷದ ಸವಲತ್ತುಗಳನ್ನ ಇವತ್ತು ನಾವು ಹಂಚಿಕೆ ಮಾಡಿದ್ವಿ. ಟಿಲ್ಲರ್ಗಳಾಗಿರ್ಬೋದು, ರೋಟರ್ಗಳಾಗಿರ್ಬೋದು, ಹನಿ ನೀರಾವರಿ ಆಗಿರ್ಬೋದು, ಚಾಪ್ ಕಟರ್ಗಳಾಗಿರ್ಬೋದು, ಈ ರೀತಿಯಾದಂಥ ಎಲ್ಲ ಸಲಕರಣೆಗಳನ್ನ ಇವತ್ತು ರೈತರಿಗೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದೀವಿ. ಆದರೆ ಎಲ್ಲೋ ಒಂದು ಕಡೆ ಕೃಷ್ಣಮೂರ್ತಿ ಅಣ್ಣವ್ರು ಹೇಳ್ದಂಗೆ ಬೆಂಗಳೂರು ಈ ಕಡೆ ಬೆಳ್ಕೊಂಡು ಬರ್ತಾ ಇದ್ದಂಗೆ ಬೆಳೆಗಳು ಬೆಳೆಯೋದು ಕಡಿಮೆ ಆಗ್ತಾವೆ, ಬಿಲ್ಡಿಂಗ್ಗಳು ಬೆಳೆಯೋದು ಜಾಸ್ತಿ ಆಗ್ತದೆ. ಸೊ ಬೆಳೆಗಳ ಪ್ರಮಾಣ ಕಡಿಮೆ, ಬಿಲ್ಡಿಂಗ್ಗಳ ಪ್ರಮಾಣ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಿರೋದ್ರಿಂದ ಏನಿವತ್ತು ಮುನಿಯಪ್ಪಣ್ಣವ್ರು ಹೇಳ್ತಾ ಇದ್ರು 1.5 ಕಿಲೋಮೀಟರ್ ಮೊದಲು ಎತ್ತುಗಳ ಒಂದು ಸಾಲು ಇರ್ತಾ ಇದ್ವು ಅಂತ, ಜೋಡೆತ್ತುಗಳ ಸಾಲು ಇರ್ತಾ ಇತ್ತು ಅಂತೇಳಿ ಇವತ್ತು ಬೆರಳೆಣಿಕೆಯಷ್ಟು ಎತ್ತುಗಳು ಇವತ್ತು ನಮ್ಗಿಲ್ಲಿ ಕಣ್ಮುಂದೆ ಕಾಣ್ತಾವೆ. ಅದು ಕೂಡ ಬೇರೆ ಬೇರೆ ಕಡೆಯಿಂದ, ಅತ್ತಿಬೆಲೆಯಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಕಡೆಯಿಂದ ಬಂದಿರೋದ್ರಿಂದ ಇವತ್ತು ಏನ್ ನಮ್ಮ ಒಂದು ಸಂಪ್ರದಾಯ ಇದೆ, ಆ ಸಂಪ್ರದಾಯನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ.